ಹಲೋ ಗಾಯ್ಸ್, ವೆಲ್ಕಮ್ ಟು ಅನುಗ್ರಹ ಚಾನೆಲ್. ಇನ್ನು ಶಾರದಮ್ಮ ದಾದಮಂತಂದುಲ್ಲಿರಂದಕ್ಕೇನಗ ನಾನು ಬಾಳೆಕಾಯಿಯ ಸುಕ್ಕ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ 5 ಬಾಳೆಕಾಯಿ ಉಂಟು. ಈ ಬಾಳೆಕಾಯಿಗೆ ಒಂದು ಮಸಾಲೆಯನ್ನು ತೆಗಿದ್ದೇನೆ. ಅದೆಂದರೆ 6 ಮೆಣಸು, ಒಂದು 6 ಮೆಣಸು, ಮತ್ತೆ ಸ್ವಲ್ಪ ಬೇಕಾಗುವ ಸಾಮಾನು ಹುರಿದಿಟ್ಟಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ನಾನೆಲ್ಲ ಕೈಯಲ್ಲಿಯೇ ಹಾಕುದು, ಮುಂಚಿನಿಂದ ಅಭ್ಯಾಸ. ಒಂದು 2 ಮೆತ್ತೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು, ಒಂದು ಈರುಳ್ಳಿ, ಮತ್ತೆ 4 ಹೆಸರು ಬೆಳ್ಳುಳ್ಳಿ, ಮತ್ತೆ ನಮ್ಮ ಮನೆಯಲ್ಲಿ ಮಾಡಿದಂತಹ ಗಾಣದ ತೆಂಗಿನ ಎಣ್ಣೆ, ಮತ್ತೆ ಅರಸಿನ, ಸ್ವಲ್ಪ ಅರಸಿನ, ಸ್ವಲ್ಪ ತೆಂಗಿನಕಾಯಿ. ಇದನ್ನು ಎಲ್ಲ ಗ್ರೈಂಡ್ ಮಾಡ್ಲಿಕ್ಕೆ ಉಂಟು, ಮಿಕ್ಸಿಯಲ್ಲಿ ಮಾಡ್ತೇನೆ. ಮತ್ತೆ ಬಾಳೆಕಾಯಿಯ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿ ಆಮೇಲೆ ಅದನ್ನು ಬೇಯಲಿಕ್ಕೆ ಇಡ್ತೇನೆ, ಆವಾಗ ನಿಮಗೆ ತೋರಿಸ್ತೇನೆ. ಇವಾಗ ಬಾಳೆಕಾಯಿಯ ಸಿಪ್ಪೆ ತೆಗೆದಾಯ್ತು, ಇದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿರ್ತೇನೆ. ಸ್ವಲ್ಪ ಉಪ್ಪಿಟ್ಟ ಮೇಲೆ ಮತ್ತೆ ಮಸಾಲೆಯನ್ನು ಗ್ರೈಂಡ್ ಮಾಡಿದ ಮೇಲೆ ಗ್ಯಾಸಲ್ಲಿ ಇಡ್ತೇನೆ, ಆವಾಗ ತೋರಿಸಿ. ಇದು ಹುಡಿಯಾದ ನಂತರ, ಗ್ರೈಂಡ್ ಮಾಡಿದ ನಂತರ ತೆಂಗಿನಕಾಯಿ ಹಾಕಿ ಸ್ವಲ್ಪ ಒಂದು ಸುತ್ತು ತಿರುಗಿಸ್ಬೇಕು, ಆವಾಗ ತೋರಿಸ್ಬೇಕು. ಇವಾಗ ಗ್ರೈಂಡ್ ಮಾಡಿದ ಮಸಾಲೆ ಹಾಕ್ತಾ ಇದ್ದೇವೆ. ಸ್ವಲ್ಪ ಬಿಸಿ ಹಾಕಬೇಕು, ಆಮೇಲೆ ಬೆಂದಂತಹ ಬಾಳೆಕಾಯಿ ಮತ್ತು ಟೊಮೆಟೊ ಹಾಕಿದ್ದೇನೆ, ಅದನ್ನು ಹಾಕಿ ಈಗ ಬಾಳೆಕಾಯಿ ಮತ್ತು ಟೊಮೆಟೊ ಹಾಕಿದ್ದೀನಿ, ಅದನ್ನು ಈ ಮಸಾಲೆಗೆ ಹಾಕಿದೆ. ಸ್ವಲ್ಪ ಚೆನ್ನಾಗಿ ಕಲರಿಸಬೇಕು. ಬಾಳೆಕಾಯಿ ಸುಕ್ಕ ರೆಡಿ ಆಯಿತು. ಇವಾಗ ಒಂದು ಪ್ಲೇಟಿನಲ್ಲಿ ಹಾಕಿ ತೋರಿಸ್ತೇನೆ. 2 ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ, ಅಜ್ಜಿ ಮನೆಯಲ್ಲಿ ಮಾಡಿದ್ದು, ಬೆಂಗಳೂರಲ್ಲಿ ಮಾಡಿದ್ದು, ನಮ್ಮ ಕುಟುಂಬದ ಮನೆ ಇದು.